ಮಗಳು ಮಾಕ್ ಡ್ರಿಲ್ ಅನ್ನುವಂಥದ್ದು ಟ್ರೈನ್ ಕೂಡ ಇವತ್ತು ಮಾಡ್ತಿರೋದು ಸಾರ್ವಜನಿಕವಾಗಿ. ಸೊ ಈ ಟ್ರೈನ್ ಬಗ್ಗೆ ಏನು ಟ್ರೈನ್ ಬಗ್ಗೆ ಇದೇನಿಲ್ಲಮ್ಮ, ಸಿಂಪಲ್ಲಾಗಿ ತುಂಬ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗೋ ಹೇಳಬೇಕು ಅಂದರೆ, ಈಗ ನಮ್ಮ ಮನೆಗಳೇನಾದ್ರು ಬೆಂಕಿ ಏನಾದ್ರು ಅನಾಹುತ ಆಯಿತು ಅಂದರೆ ನಾವೇನೇನು ಪ್ರಿಕಾಷನ್ ತಗೋತೀವಿ, ಸೊ ಅಷ್ಟೇ ಇದನ್ನು ಸಹ ಅಷ್ಟೇ. ನಮ್ಮ ಮನೆಯಿಂದ ಹೊರಗಡೆ ಯಾವ ವಸ್ತುಗಳನ್ನ ತೊಗೊಂಡೋಗ್ಬೇಕು, ಮೊದಲು ಗಾಯ ಆದವ್ರನ್ನ ಎಲ್ಲಿ ಯಾವ ರೀತಿ ಸೇಫ್ ಮಾಡಬೇಕು, ಸೊ ಈ ರೀತಿಯಾದಂಥ ಒಂದು ಬೇಸಿಕ್ ಆದಂಥ ಐಡಿಯಾಗೆ ಒಂದು ಮಾಕ್ ಡ್ರಿಲ್ ಅಂತ ಹೇಳ್ತಾರೆ. ಸೊ ಎಲ್ಲರೂ ಪ್ರಿಪೇರ್ ಆಗಿರೋಣ, ಅದಕ್ಕೇನಂತ. ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕಂದ್ರೆ ನಾವೆಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು. ಈ ಸಿನಿಮಾ ಈ ಘಟನೆಗೆ ತುಂಬ ಹತ್ತಿರ ಇರುವಂಥ ಸಿನಿಮಾದ ಈಗ ವಿಚಾರನೂ ಬರ್ತಾರೆ, ನಿಮ್ಮಗಳು ಆ ಸಿನಿಮಾದಲ್ಲಿ ಒಳ್ಳೆ ಪಾಠ ಆಗಿದೆ, ಎಷ್ಟು ಖುಷಿ ಇದೆ. ಸೊ ತುಂಬ ಖುಷಿಯಾಗಿರೋಂಥ ವಿಚಾರ ನಾನು ಆಗಲೇ ಹೇಳಿದಾಗೆ, ಅವಳು ಫಸ್ಟ್ ಸಿನಿಮಾದಲ್ಲೇ ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತ ಇತ್ತು. ಇವತ್ತು ಅವ್ರ ಆಶೀರ್ವಾದದಿಂದ ಅವ್ರ ಬ್ಯಾನರಲ್ಲೇ ಆ್ಯಕ್ಟ್ ಮಾಡ್ತಾ ಇದ್ದಾಳೆ. ಭಾಳಷ್ಟು ಸಂತೋಷ ಇದೆ, ಹೆಮ್ಮೆ ಇದೆ. ಎಂಟೈರ್ ಇಂಡಸ್ಟ್ರಿ ಅವಳನ್ನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದೆ, ಪ್ರೀತಿ ಮಾಡ್ತಾಯಿದೆ. ಸೊ ಮೊದಲನೇ ಸಿನಿಮಾ ಡಾಲಿ ಧನಂಜಯ್ ಅವರು ಅವರ ಬ್ಯಾನರಲ್ಲಿ ಅವ್ರ ಪ್ರೊಡಕ್ಷನಲ್ಲಿ ಲಾಂಚ್ ಮಾಡಿದ್ರು. ಅದಕ್ಕೆ ನನ್ನ ಪ್ರೀತಿಯ ಬಾಯ್ಜಾನ್ ದರ್ಶನ್ ಭಯ್ಯ ಅವರು ಅವತ್ತು ಅವ್ರ ಶೂಟಿಂಗ್ ಇದ್ರೂ ಸಹ ಕ್ಯಾನ್ಸಲ್ ಮಾಡಿ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ರು. ಆಮೇಲೆ ಸುದೀಪ್ ಸರ್ ಅವರ ಬಿಗ್ ಬಾಸ್ ವೇದಿಕೆಗೆ ಕರೆದು ಪ್ರಮೋಷನ್ ಮಾಡಿಕೊಟ್ರು. ಮತ್ತು ತೆರೆ ಹಿಂದೆ ಇರತಕ್ಕಂಥ ಎಷ್ಟೊಂದು ಮನಸ್ಸುಗಳು ಅವಳಿಗೆ ಆಶೀರ್ವಾದ ಮಾಡಿದ್ರು. ಸೊ ಅದೆಲ್ಲರೂ ಪ್ರತೀಕ ಇವತ್ತು ಒಳ್ಳೊಳ್ಳೆ ಬ್ಯಾನರ್ಗಳಲ್ಲಿ ಅವಳಿಗೆ ಅವಕಾಶಗಳು ಸಿಗ್ತದೆ. ಮಗಳು ಹೀರೋಯಿನ್ ಆದ್ರು, ನೀವು ಒಳ್ಳೆ ಸಣ್ಣ ಹುಡುಗ ಥರ ಹೀರೋ ಥರನೇ ಇದ್ದೀರಾ ಇವಾಗ್ಲೂ. ಯಾರೂ ನಂಬಲ್ಲ ನಿಮ್ಮನ್ನ. ಅಷ್ಟು ದೊಡ್ಡ ಮಗಳಿದ್ದಾಳೆ ಹೀರೋಯಿನ್ ಅಂದರೆ. ನಿಮ್ಮ ಈ ಚಿರಯೌವನದ ಗುಟ್ಟೇನು ಅಂತ ಫಸ್ಟ್ ಹೇಳಿ. ಏನಿಲ್ಲ ಮೇಡಮ್, ಏನು ಭಗವಂತನ ಆಶೀರ್ವಾದ, ಜನರ ಪ್ರೀತಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ನೀವೆಲ್ಲ ಅಷ್ಟೊಂದು ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸ್ತೀರಾ. ನಿಮ್ಮ ಆಶೀರ್ವಾದ ನನ್ನ ಹೆಂಗಣ್ಣ ಎನರ್ಜೆಟಿಕ್ ಆಗಿದೆ ಅಷ್ಟೇ. ಸರ್ ನೀವು ಕತೆ ಕೇಳಿದ್ರಾ? ಕೇಳಿದ್ದೀನಿ, ಏನು ಅಂತ ಎಲ್ಲ ನಾನು ಕತೆ ಕೇಳಿದ್ದೀನಿ. ತುಂಬ ಚೆನ್ನಾಗಿ, ತುಂಬ ವಿಭಿನ್ನವಾಗಿರ್ತಕ್ಕಂಥ ಒಂದು ಕತೆ. ಸೊ ಎಂಟೈರ್ ಆ ಜರ್ನಿನೇ ತುಂಬ ಚೆನ್ನಾಗಿದೆ. ಮಗಳ ಪಾತ್ರದ ಬಗ್ಗೆ ಏನು? ಮಗಳ ಪಾತ್ರದ ಬಗ್ಗೆ ತುಂಬ ಚೆನ್ನಾಗಿದೆ. ಒಂದು ಆಯುರ್ವೇದಿಕ್ ಟೀಚರ್ ಆಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ಮೆಚ್ಯೂರ್ಡ್ ಆಗಿರುವಂಥ ಒಂದು ಕ್ಯಾರೆಕ್ಟ್ರು. ತುಂಬ ಚೆನ್ನಾಗಿದೆ, ವಿಭಿನ್ನವಾದಂಥ ಒಂದು ಪಾತ್ರ. ನಿಮಗೆ ಯಾವ ಪಾತ್ರದಲ್ಲಿ ಕಾಣಿಸ್ಕೋಬೇಕು ಮಗಳು ಅಂತ ತುಂಬ ಒಂದು ಕನಸಿದೆ? ನನ್ನ ಮಗಳು ಎಲ್ಲ ಪಾತ್ರಗಳು ಮಾಡಬೇಕು, ಅವಳು ಯಾವ ಪಾತ್ರಗಳು ಬ್ಯಾಲೆನ್ಸ್ ಇರಬಾರ್ದು. ಸೊ ಆ ಥರದಂಥ ಒಂದು ಪಾತ್ರಗಳು ಎಲ್ಲ ಪಾತ್ರದಲ್ಲೂ ಮಾಡಬೇಕಂದ್ರೆ ತುಂಬ ಆಸೆ. ಥ್ಯಾಂಕ್ ಯು.